ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಾದ ದರೋಡೆ ಪ್ರಕರಣ 6 ಅಂಗಡಿಗಳ ಬೀಗ ಮುರಿದ ಕದೀಮರು ನಂಜನಗೂಡಿನಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಪಟ್ಟಣದ ಪೊಲೀಸ್ ಠಾಣೆಗೆ ಸಮೀಪನೇ ಈ ಘಟನೆ ನಡೆದುಬಿಟ್ಟಿದೆ ಕದೀಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದ ಅಂಗಡಿಯಲ್ಲಿದ್ದ ಹಣ ಕದ್ದು ಪರಾರಿಯಾಗಿರೋದು ಕಳ್ಳರ ಸೆರೆಗಾಗಿ ಬಲೆ ಬೀಸಿರುವಂತಹ ಪೊಲೀಸರು ನಂಜನಗೂಡಿನಲ್ಲಿ ಈವರೆಗೆ 14 ಅಂಗಡಿಗಳಲ್ಲಿ ಸರಣಿ ಕಳ್ಳತನ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ನೀಡಲಾಗಿದೆ ಯಾಕೋ ಗೊತ್ತಿಲ್ಲ ಮೈಸೂರಲ್ಲಿ ಇತ್ತೀಚೆಗೆ ಈ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ದೊಡ್ಡ ದರೋಡೆ ಒಂದ್ ಕಡೆಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಒಂದ್ ಕಡೆಯಲ್ಲಿ ಕಳ್ಳತನ ಯಾಕೆ ಪೊಲೀಸ್ ಇಲಾಖೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಥವಾ ಪೊಲೀಸರ ಬಗ್ಗೆ ಭಯವೇ ಇಲ್ವಾ ನಂಜನಗೂಡು ಮೈಸೂರು ಈ ಭಾಗಗಳೇ ಪದೇ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ನೋಡಿ 14 ಅಂಗಡಿಗಳಲ್ಲಿ ಸರಣಿ ಕಳ್ಳತನ ಆಗಿರೋದು ಇದು ಅದು ಕೂಡ ಪಟ್ಟಣದ ಪೊಲೀಸ್ ಠಾಣೆಯ ಸಮೀಪದಲ್ಲೇ ಅಂತಂದ್ರೆ ಹಾಗಿದ್ರೆ ಅವ್ರಿಗೆ ಪೊಲೀಸ್ ಇಲಾಖೆ ಅಂತೆಲ್ಲ ಅಂದ್ರೆ ಭಯವೇ ಇಲ್ಲ ಅನ್ನೋದು ಪೊಲೀಸರು ರಾತ್ರಿ ವೇಳೆ ಗಸ್ತು ತಿರುಗ್ತಾ ಇದ್ದಾರೋ ಇಲ್ವೋ ಯಾಕೆ ಈ ತರ ಆಗ್ತಾ ಇದೆ ಇದೆಲ್ಲವೂ ಕೂಡ ಸಾರ್ವಜನಿಕರಿಗೆ ಬೇಸರ ತರಿಸಿದೆ ಅದರಲ್ಲೂ ಪ್ರಮುಖವಾಗಿ ಬಿಸ್ನೆಸ್ ಮಾಡ್ತಾ ಇರೋರು ಅಂಗಡಿ ಮಾಲೀಕರು ಇವರಿಗೆಲ್ಲ ಟೆನ್ಷನ್ ಮೇಲೆ ಟೆನ್ಷನ್ ಇದೇನಪ್ಪ ಇದು ಬೆಳಗ್ಗೆ ಆಗೋದ್ರೊಳಗೆ ಕಳ್ತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಷ್ಟು ಮಟ್ಟಿಗೆ ಕಳ್ಳರು ಇದ್ದಾರೆ ಇಲ್ಲಿ ಅಂತ 6 ಅಂಗಡಿಗಳ ಬೀಗ ಮುರಿದು ಕದೀಮ ಕಳ್ತನ ಮಾಡಿರೋದು ನೀವು ಸಿಸಿಟಿವಿ ವಿಜುವಲ್ಸ್ ನೋಡ್ರೆ ಗೊತ್ತಾಗುತ್ತೆ ಒಬ್ಬನೇ ಇದ್ದಾನೆ ರಾತ್ರಿ ಸಂದರ್ಭದಲ್ಲಿ ನೋಡಿ ಎಲ್ಲಾ ಕಡೆಯಲ್ಲೂ ಕಳ್ತನ ಮಾಡಿರುವಂಥದ್ದು ಅದು ಕೂಡ ಪೊಲೀಸ್ ಠಾಣೆಗೆ ಸಮೀಪದಲ್ಲೇ ಅನ್ನೋದು ಗೊತ್ತಾಗ್ತಾ ಇದೆ ಈ ಪೊಲೀಸರೆಲ್ಲ ದೊಡ್ಡ ಕಳ್ತನ ಆಯ್ತಲ್ಲ ಅದ್ರ ಮೇಲೆ ಬಿದ್ದುಬಿಟ್ಟಿದ್ದಾರೆ ತನಿಖೆ ಅಂತ ಇಲ್ಲಿ ನೋಡಿದ್ರೆ 6 ಸರಣಿ ಅಂಗಡಿಗಳ ಬೀಗ ಮುರಿದಿದ್ದಾನೆ ಖದೀಮ ಇದು ನಂಜನಗೂಡಿನಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಯಾಕೋ ಇತ್ತೀಚೆಗೆ ಮೈಸೂರು ನಂಜನಗೂಡು ಈ ಭಾಗ ಸುತ್ತಮುತ್ತ ಕಳ್ತನ ಜಾಸ್ತಿ ಆಗ್ತಾ ಇದೆ ದೊಡ್ಡ ದರೋಡೆ ಒಂದ್ ಕಡೆಯಲ್ಲಿ ಚಿಕ್ಕ ಕಳ್ತನ ಒಂದ್ ಕಡೆಯಲ್ಲಿ ಯಾಕೆ ಪೊಲೀಸ್ ಇಲಾಖೆ ಅಂದ್ರೆ ಭಯನೇ ಇಲ್ವಾ ಗಸ್ತು ಎಲ್ಲ ತಿರುಗ್ತಾ ಇಲ್ವಾ ರಾತ್ರಿ ಹೊತ್ತಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಇದು ಸಂಪೂರ್ಣವಾಗಿ ಮೈಸೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಈಗ ಆಗ್ತಾ ಇರತಕ್ಕಂತ ಅಪರಾಧ ಪ್ರಕರಣಗಳೇ ಸಾಕ್ಷಿ ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರತಕ್ಕಂತ ಎಲ್ಲಾ ಘಟನೆಗಳನ್ನು ಕೂಡ ನಾವು ಗಮನಿಸಬಹುದು ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳು ಎಲ್ಲೆಲ್ಲಿ ರೋಡ್ಗಳ ಒಂದು ಕೊಲೆ ಆಗ್ತಕ್ಕಂಥದ್ದಿರ್ಬಹುದು ಜೊತೆಗೆ ದರೋಡೆ ಆಗ್ತಕ್ಕಂಥದ್ದಿರಬಹುದು ಜೊತೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದಿರಬಹುದು ಈ ತರದೆಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಜೊತೆಗೆ ಅತ್ಯಾಚಾರದ ಪ್ರಕರಣ ನಡೆದಂತಹ ಘಟನೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಪೊಲೀಸರು ಅನ್ನೋ ಭಯ ಯಾರಿಗೂ ಕೂಡ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ ಯಾಕೆಂತ ಹೇಳಿದ್ರೆ ರಾತ್ರಿ ಮುಸುಕುದಾರಿಗಳು ಲಾಂಗ್ ಅನ್ನು ಹಿಡಿದು ಮಾರಕಾಸ್ತ್ರಗಳನ್ನು ಹಿಡಿದು ಮೈಸೂರು ನಗರದಲ್ಲೇ ಬೈಕ್ಗಳನ್ನ ಕಳ್ತನ ಮಾಡ್ತಕ್ಕಂಥ ಒಂದು ಪ್ರಕರಣ ನಡೆಯುತ್ತೆ ಹುಣಸೂರಲ್ಲಿ ಕೋಟಿ ಚಿನ್ನದ ದರೋಡೆ ಮಾಡ್ತಕ್ಕಂಥದ್ದಿರಬಹುದು ಈಗ ನಂಜನಗೂಡಿನಲ್ಲಿ ಸರಣಿ ಕಳ್ತನ ಆಗಿರ್ತಕ್ಕಂಥದ್ದು ಅದು ಕೂಡ ರಾತ್ರಿ ಹೊತ್ತಲ್ಲಿ ಸುಮಾರು 14 ಅಂಗಡಿಗಳಲ್ಲಿ ಅವರು ಸರಣಿ ಕಳ್ಳತನವನ್ನು ಮಾಡಿರ್ತಕ್ಕಂಥದ್ದು ಅದು ನಂಜನಗೂಡು ಪಟ್ಟಣದ ಮಧ್ಯಭಾಗದಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆ ಅದು ಪೊಲೀಸ್ ಸ್ಟೇಷನ್ ಏನಿದೆ ಅದರ ಸಮೀಪದಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆ ಇದೆ ಇನ್ನ ನಂಜನಗೂಡಿನ ಆ ಪೊಲೀಸ್ ಠಾಣೆಯ ಪಕ್ಕದ ಬಾಯ್ಸ್ ಮಿಡಲ್ ಶಾಲೆ ಏನಿದೆ ಆ ಒಂದು ಆವರಣದಲ್ಲಿರುವಂತಹ ಹಾಲಿನ ಡೈರಿಯಲ್ಲಿ 2,000 ಇರಬಹುದು ಎದುರಿನ ಕೋಳಿ ಅಂಗಡಿ ಏನಿದೆ ಅಲ್ಲಿ ಎಲ್ಲ ಪೆಟ್ಟಿಗೆಯನ್ನ ಕಳ್ತನ ಮಾಡಿರ್ತಕ್ಕಂಥದ್ದಿರ್ಬಹುದು ಜೊತೆಗೆ ಅಲ್ಲಿ ಅಪ್ಪು ಸ್ಟೋರ್ಸ್ ಇರ್ತಕ್ಕಂಥದ್ದಿರ್ಬಹುದು ಜೊತೆಗೆ ಅಕ್ಷಯ ಫುಟ್ವೇರ್ ಇರ್ತಕ್ಕಂಥದ್ದಿರ್ಬಹುದು ಜೊತೆಗೆ 6ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಬೇಕರಿ ಇರ್ಬೋದು ಹೀಗೆ ಹಲವು ಅಂಗಡಿಗಳಲ್ಲಿ ಅವರು ಕಳ್ತನ ಮಾಡ್ತಾ ಇರ್ತಕ್ಕಂಥ ಸುಮಾರು 16ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಸರಣಿ ಕಳ್ತನವನ್ನು ಮಾಡಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಅದು ಬೀಗಗಳನ್ನ ಮುರಿದು ಮಧ್ಯರಾತ್ರಿ ಕಳ್ತನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಇಷ್ಟೆಲ್ಲ ಆ ಕಳ್ತನದ ಒಂದು ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರ್ತಕ್ಕಂಥದ್ದು ಏನೇ ಆದ್ರೂ ಕೂಡ ಪೊಲೀಸರು ಇಲ್ಲಿ ಒಂದು ರೀತಿ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಇದು ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನ ಹಾಕಬಹುದು ಅಂತ ಹೇಳ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈ ಒಂದು ಕೃತ್ಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಕೂಡ ಇವರಿಗೆ ಪೊಲೀಸರ ಒಂದು ಭಯಭಕ್ತಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ ಹೀಗಾಗಿ ರಾತ್ರಿ ಹೊತ್ತು ಮುಸುಕುದಾರಿಗಳಾಗಿ ತಮ್ಮ ಇಷ್ಟವನ್ನಿಂದ ದರೋಡೆ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಇಡೀ ಮೈಸೂರಿನ ಜನ ಒಂದು ರೀತಿ ಬೆಚ್ಚಿ ಬಿದ್ದಿದ್ದಾರೆ ಈಗ ಆಗ್ತಾ ಇರತಕ್ಕಂಥ ಈ ತರದ ಒಂದು ಅಪರಾಧ ಪ್ರಕರಣಗಳ ಒಂದು ಘಟನೆಗಳಿಂದ ಸಾಕಷ್ಟು ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು ಈಗಾದ್ರೂ ಕೂಡ ಪೊಲೀಸರು ಎಲ್ಲದಕ್ಕೂ ಕೂಡ ಕಡಿವಾಣವನ್ನ ಆಗ್ತಕ್ಕಂಥದ್ದು ನೈಟ್ ಡ್ಯೂಟಿ ಅನ್ನ ಮಾಡ್ತಕ್ಕಂಥದ್ದು ಸಿಬ್ಬಂದಿಗಳನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಜನ ಶಾಂತಿಯುತವಾಗಿರ್ತಕ್ಕಂಥ ಅಂದ್ರೆ ನೆಮ್ಮದಿಯಿಂದಿರುವಂತಹ ರೀತಿಯಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕಾದಂತಹ ಅನಿವಾರ್ಯತೆ ಸದ್ಯ ಇರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ